ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ವಾರ್ಡ್ರೋಬ್ ಟೂರ್ ಮಾಡೋಣ ಅಂತ ಸರ್, ಬಟ್ ವಾರ್ಡ್ರೋಬ್ನ ನಾನು ಓಪನ್ ಮಾಡಲ್ಲ. ಏನು ಹಿಂಗಂತಿದ್ದಾಳೆ ಅಂತನಾ. ಸೊ ವಾರ್ಡ್ರೋಬ್ನ ಓಪನ್ ಮಾಡಿಬಿಟ್ರೆ ನೀವೆಲ್ಲ ತುಂಬ ಶಾಕ್ ಆಗಿಬಿಡ್ತೀರಾ. ಅದಕ್ಕೋಸ್ಕರ ನಾನು ಯಾಕಂದರೆ ಫುಲ್ಲು ಮೆಸ್ಸಿ ಆಗಿಬಿಟ್ಟಿದೆ. ಸೊ ಅದಕ್ಕೋಸ್ಕರ ನಾನು ವಾರ್ಡ್ರೋಬ್ನ ನಾನು ಓಪನೇ ಮಾಡೋದಕ್ಕೆ ಹೋಗಲ್ಲ. ಸೊ ನಾನು ಯಾವುದೇ ಡ್ರೆಸ್ಸಸ್ಗಳನ್ನ ನಾನು ತೋರಿಸ್ಬೇಕು ಅಂದ್ಕೊಂಡಿದ್ದೀನಿ. ಸೊ ನಾನು ಇಲ್ಲೇ ಬೆಡ್ ಮೇಲೆ ಇಟ್ಕೊಂಡಿದ್ದೀನಿ. ಸೊ ಇಲ್ಲಿಂದನೇ ನಾನು ತೋರಿಸ್ತೀನಿ, ಒನ್ ಬೈ ಒನ್ ನಾನು ತೋರಿಸ್ತೀನಿ. ಇದು ನನ್ನ ಫೇವ್ರೆಟ್ ಡ್ರೆಸ್. ಇದು ಎಷ್ಟು ಕ್ಯೂಟ್ ಆಗಿದೆ ಅಂತ ಅಂದರೆ ನನಗೆ ಇದು ಕ್ರಾಪ್ ಟಾಪ್, ಇದು ಮೇಲ್ಗಡೆ ಇದು. ಸೊ ನೆಕ್ಸ್ಟ್ ಬಂದು ಸೊ ನೋಡಿ ಈ ಥರ ಇದೆ. ಸೊ ನೋಡ್ತಾ ಇರ್ಬೋದು, ಇದು ಫ್ರೆಂಡ್ಸ್ ನೋಡಿ ಈ ಥರ ಇದೆ. ಕೆಳಗಡೆ ಫ್ರಿಲ್ಸ್ ಥರ ಬಂದಿದೆ. ಸೊ ನೋಡ್ತಾ ಇರ್ಬೋದು. ಸೊ ಇದು ನನ್ನ ಫೇವ್ರೆಟ್ ಡ್ರೆಸ್. ನೆಕ್ಸ್ಟ್ ದುಪ್ಪಟ್ಟ ಯಾವ ಥರ ಬಂದಿದೆ ಅಂತ ನೋಡೋಣ. ಸೊ ಸಿಂಪಲ್ ಆಗಿ ಸೈಡಲ್ಲಿ ಮಾತ್ರ ಒಂದು ಡಿಸೈನ್ ಥರ ಹಿಂಗೆ ಹಾಕಿದ್ದಾರೆ. ಸೊ ಇಷ್ಟೇ ಬಂದಿರೋದು. ಸೊ ದಿಸ್ ಈಸ್ ಮೈ ಫಸ್ಟ್ ಫೇವ್ರೆಟ್ ಡ್ರೆಸ್. ಸೊ ಇದು ಆಯಿತು. ಸೊ ನೆಕ್ಸ್ಟ್ ನಂದು ಇದು ಫಂಕ್ಷನ್ ಮದುವೆ ಇತ್ತು ಅಂತ ನಾನು ಅವಾಗ ತಗೊಂಡಿದ್ದು. ಸೊ ಇದು ಕೂಡ ನನ್ನ ಫೇವ್ರೆಟ್. ಆಲ್ಮೋಸ್ಟ್ ಇರೋದೆಲ್ಲ ನನ್ನ ಫೇವ್ರೆಟ್ ಡ್ರೆಸ್ಗಳೇ. ಸೊ ಫಸ್ಟ್ ಯಾವುದು ಸೆಕೆಂಡ್ ಯಾವುದು ಅಂತ ನಾನು ಮೆನ್ಷನ್ ಮಾಡ್ತಿದ್ದೀನಿ. ಸೊ ನೋಡಿ ಇದು ನನ್ನ ಫೇವ್ರೆಟ್. ಸೊ ಅವಾಗ ಇವಾಗ ಈ ಡ್ರೆಸ್ ಕೂಡ ನನಗೆ ಆಗಲ್ಲ, ಸ್ಲೀವ್ಸಲ್ಲಿ ಕೂಡ ಆಗಲ್ಲ. ಇದೆಲ್ಲ ಸುಮ್ಮನೆ ಇಟ್ಕೊಂಡಿದ್ದೀನಿ, ಬಟ್ ಯಾವುದು ಕೂಡ ಆಗಲ್ಲ ಅಷ್ಟೆ. ಸೊ ನೋಡ್ತಾ ಇರ್ಬೋದು, ಇದಕ್ಕೂ ಕೂಡ ಒಂದು ದುಪ್ಪಟ್ಟ ಬಂದಿದೆ ನೋಡಿ. ಇದು ನನ್ನ ದುಪ್ಪಟ್ಟ ಸೇಮ್. ಇದು ನನ್ನ ಸೆಕೆಂಡ್ ಡ್ರೆಸ್. ನೆಕ್ಸ್ಟ್ ಇನ್ನೊಂದು ಯಾವುದು ಅಂತಂದರೆ ಇದು ನಮ್ಮ ಅಮ್ಮನ ಸೀರೆಯಲ್ಲಿ ನಾನು ಸ್ಟಿಚ್ ಮಾಡಿಸಿರೋ ಅಂತ ಒಂದು ಗೌನ್ ಇದು. ಸೊ ನೋಡ್ತಾ ಇರ್ಬೋದು, ಫ್ರಂಟ್ ನಾನು ಇದಕ್ಕೆ ಇಲ್ಲಿ ಬಫ್ ಇಡ್ಸಿದ್ದೀನಿ. ಸೊ ಫ್ರಂಟ್ ನೋಡಿ ಈ ಥರ ನೆಕ್ ಇಡ್ಸಿರೋದು. ಸೊ ಇದು ಒಂಥರ, ಸೊ ನೋಡಿ ಬ್ಯಾಕಲ್ಲಿ ನಾನು ಈ ಥರ ನೆಕ್ ಥರ ಇಡ್ಸಿದ್ದೀನಿ. ಸೊ ಅದಕ್ಕೆ ನಾನು ಥರ ಇಡ್ಸಿದ್ದೀನಿ. ಸೊ ಫೋಟೋ ಇರುತ್ತೆ, ನಾನು ಪ್ರತಿಯೊಂದು ನನ್ನ ಫೋಟೋಸ್ ಇದ್ದರೆ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಫುಲ್ಲು ಲಾಂಗ್ ಆಗಿ ತೋರ್ಸೋಕ್ಕಾಗಲ್ಲ. ಸೊ ನೋಡ್ತಾ ಇರ್ಬೋದು, ಇದು ನನ್ನ ಸೆಕೆಂಡ್ ಡ್ರೆಸ್. ಥರ್ಡ್ ಡ್ರೆಸ್ ನೋಡ್ತಾ ಇರ್ಬೋದು. ಸೊ ನೆಕ್ಸ್ಟ್ ಇನ್ನೊಂದು ಅದು ಅದರಲ್ಲಿ ಸೀರೆ ತಗೊಂಡು ನಾನು ಹೊಲ್ಸಿರೋದು ಇದು. ಸೊ ಇದು ನೋಡಿ, ಇದು ಈ ಥರ ಹೊಲ್ಸಿದ್ದೀನಿ. ಸೊ ಇದು ಕೂಡ ಆಲ್ಮೋಸ್ಟ್ ಆಗಲ್ಲ. ಇದು ಟಾಪ್ ಇಲ್ಲಿ ನೋಡಿ ಈ ಥರ ಇದೆ. ಫ್ರಂಟ್ ಈ ಥರ ಹಾಕ್ಸಿದ್ದೆ. ಸೊ ಇಲ್ಲಿ ಕೂಡ ಹಾಕೈತೆ. ಆ್ಯಂಡ್ ದಿಸ್ ಇಸ್ ಮೈ ಫೇವ್ರೆಟ್ ಡ್ರೆಸ್. ಸೊ ಕಲರ್ ಕಾಂಬಿನೇಷನ್ ನನಗೆ ತುಂಬ ಇಷ್ಟ ಆಯಿತು. ಆರೆಂಜ್ ವಿತ್ ಸ್ಕೈ ಬ್ಲೂ ನನ್ನ ಫೇವ್ರೆಟ್ ಇದು ಕೂಡ. ಸೊ ಅದಕ್ಕೆ ನಾನು ದುಪ್ಪಟ್ಟ ಇಷ್ಟೇ ಜಸ್ಟ್ ಹಿಂಗೆ ಹಾಕೊಳ್ಳೋದಷ್ಟೇ. ಈ ಥರ ಕ್ರಾಪ್ ಟಾಪ್ ಹಾಕ್ಬಿಟ್ಟು ಜಸ್ಟ್ ಈ ಥರ ವೇರ್ ಮಾಡೋದು ಅಷ್ಟೆ. ಸೊ ಇದು ಕೂಡ ನಾನು ಫೋಟೋಸ್ ಹಾಕ್ತೀನಿ. ನಾನು ಯಾವ್ಯಾವ ಡ್ರೆಸ್ ತೋರಿಸ್ತೀನಿ, ಫುಲ್ ಲಾಂಗ್ ತೋರ್ಸೋಕ್ಕಾಗ್ತಿಲ್ಲ. ಸೊ ನಾನು ಯಾವ್ಯಾವ ಡ್ರೆಸ್ ಹಾಕಿರೋದು ನಾನು ಯಾವುದೇ ತೋರಿಸ್ತಿದ್ದೀನಿ. ಸೊ ಅದಕ್ಕೆಲ್ಲನೂ ನಾನು ಫೋಟೋ ಅಲ್ಲಿ ಮೇಲೆ ಅಪ್ಲೋಡ್ ಮಾಡ್ತೀನಿ.
ಸೊ ಒಂದು ಇರೋ ಅಂಥದ್ದನ್ನ ಅಪ್ಲೋಡ್ ಮಾಡ್ತೀನಿ, ಇಲ್ಲದೆ ಇರೋದನ್ನ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಸೊ ಇನ್ನು ಒಂದೇ ಒಂದು ಲಾಸ್ಟ್ ಇದೆ. ಸೊ ಇದು ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ, ಎಲ್ಲೂ ಜಾಗ ಇಲ್ಲ ಅಂತ. ಸೊ ಓಪನ್ ಮಾಡೋಣ. ಸೊ ಇದು ಅಷ್ಟೇ, ಇದು ಲೆಹೆಂಗಾ. ಇದು ಸೊ ಇದು ಈ ಥರ ಬಂದಿದೆ ಬ್ಲೌಸ್. ಸೊ ಈ ಥರ ಲೈಕ್ ದಿಸ್. ಮತ್ತೆ ನೋಡಿ, ಗೋಲ್ಡ್ ವಿತ್ ಗ್ರೀನ್, ಬಾಟಲ್ ಗ್ರೀನ್, ಸೂಪರ್ ಕಾಂಬಿನೇಷನ್. ಸೊ ಈ ಥರ ಬಂದಿದೆ. ಸೊ ಇದು ಕೂಡ ನಾನು ಫೋಟೋ ಅಪ್ಲೋಡ್ ಮಾಡ್ತೀನಿ. ಇದು ಕೂಡ ಇದೆ, ಫೋಟೋಸ್ ಇದೆ, ಆಲ್ಮೋಸ್ಟ್ ಫೋಟೋಸ್ ಇದೆ. ಸೊ ಅದಕ್ಕೆ ದುಪ್ಪಟ್ಟ ಈ ಥರ ಬಂದಿದೆ, ಗ್ರ್ಯಾಂಡ್. ಸೊ ಈ ಥರ ತುಂಬ ಈ ಥರ. ಸೊ ಇಷ್ಟೇ ಕಲೆಕ್ಷನ್ಸ್ ಮುಗೀತು. ಇನ್ನೊಂದಿದೆ, ಅದು ನನ್ನ ಎಂಗೇಜ್ಮೆಂಟ್ ಅಲ್ಲ, ರಿಸೆಪ್ಷನ್ದು ನಂದು ಇದೆ ಲೆಹೆಂಗಾ. ಬಟ್ ಅದು ಇವಾಗ ಓಪನ್ ಮಾಡೋಕ್ಕಾಗಲ್ಲ, ಅದು ಮೇಲೆ ಇಟ್ಬಿಟ್ಟಿದ್ದಾರೆ. ಸೊ ಅದು ಫೋಟೋಸ್ ಕೂಡ ಅದು ನಾನು ಅಪ್ಲೋಡ್ ಮಾಡ್ತೀನಿ ಆದರೆ. ಸೊ ನೆಕ್ಸ್ಟ್ ನಾನು ಇಲ್ಲ, ಶಾರ್ಟ್ ಡ್ರೆಸ್ ನಾನು ತೋರಿಸ್ತೀನಿ. ಬಟ್ ಆಮೇಲೆ ನಾನು ನನ್ನ ಸ್ಯಾರಿ ಮೇನ್ ಇಂಪಾರ್ಟೆಂಟ್ ಫಂಕ್ಷನ್ಸಲ್ಲಿ ಯಾವುದ್ಯಾವುದು ಅಂತ ನಾನು ತೋರಿಸ್ತೀನಿ. ನನ್ನ ಮೆಮೊರಬಲ್ ಡೇ ಸ್ಯಾರಿ ಮಾತ್ರ ನಾನು ತೋರಿಸ್ತೀನಿ, ಯಾವ್ದು ತಗೊಂಡಿರೋದು ಅಂತ. ಸೊ ನನ್ನ ಕ್ಯೂಟ್ ಆಗಿರೋ ಅಂಥ ಚಿಕ್ಕ ಡ್ರೆಸ್ಗಳನ್ನ ನಾನು ತೋರಿಸ್ತೀನಿ. ಸೊ ಇದು ನನ್ನ ಫೇವ್ರೇಟ್. ಎಷ್ಟು ಕ್ಯೂಟ್ ಆಗಿದೆ ಅಂದರೆ, ಸೊ ಈ ಥರ ಡ್ರೆಸ್ನ ನನಗೆ ಕೊಡೋಕ್ಕೆ ಯಾರಿಗೂ ಮನಸ್ಸಿಲ್ಲ. ಸೊ ಅದಕ್ಕೆ ಇದು ನಾನು ಹಂಗೆ ಇಟ್ಕೊಂಡಿದ್ದೀನಿ. ಪಿಂಕ್, ಇದು ಕೂಡ ನನ್ನ ಫೇವರೇಟ್. ಇದನ್ನ ನಾನು ಎಷ್ಟು ಸತಿ ವೇರ್ ಮಾಡಿದ್ದೀನಿ ಗೊತ್ತಾ. ಇದು ಕೂಡ ನನ್ನ ಫೇವರೇಟ್. ಆ್ಯಂಡ್ ನೆಕ್ಸ್ಟ್ ಸೊ ಮಾಮೂಲಿ ಟೀ ಶರ್ಟ್ ಇದೆ, ಮಾಮೂಲಿ. ಇದು ಕೂಡ ನನ್ನ ಫೇವ್ರೆಟ್. ಇದೊಂದಿದೆ. ಆಮೇಲೆ ನೋಡಿ ಎಷ್ಟು ಕ್ಯೂಟಾಗಿ, ನನಗೆ ಈ ಥರ ಡ್ರೆಸ್ ಅಂದರೆ ತುಂಬ ಇಷ್ಟ. ಆದರೆ ಈ ಥರ ನೋಡಿ ಎಷ್ಟು ಕ್ಯೂಟಾಗಿದೆ. ಸೊ ನೆಕ್ಸ್ಟ್ ಇದಂತೂ ನನ್ನ ಫೇವ್ರೆಟ್ ಅಂದರೆ ಫೇವ್ರೆಟ್ ಎಲ್ಲ ಫೇವ್ರೆಟ್. ಬಟ್ ಇದಂತೂ ಇನ್ನೂ ತುಂಬ ಫೇವ್ರೆಟ್. ಇದು ಕೂಡ ನನಗೆ ತುಂಬ ಇಷ್ಟ. ಇದು ಒಂದು ಜಾಸ್ತಿ ವೇರ್ ಮಾಡಿಲ್ಲ ಇದು, ಬಟ್ ಕ್ಯೂಟಾಗಿದೆ. ನನಗೆ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ನೆಕ್ಸ್ಟ್ ಇವೆಲ್ಲ ನನಗೆ ತುಂಬ ಇಷ್ಟ ಆಗಿಲ್ಲ. ನೋಡಿ ಇದು ಅಷ್ಟೇ, ಬಟ್ ಇವಾಗ ಹಾಕ್ಳಕ್ಕಾಗಲ್ಲ. ಸೊ ಇದಕ್ಕೆ ನಾನು ಇದನ್ನ ಫೋಟೋಶೂಟ್ಗೆ ನಾನು ತರಿಸ್ಕೊಂಡಿರೋ ಅಂಥ ಡ್ರೆಸ್ ಇದು. ಸೊ ಇದು ಫೋಟೋಶೂಟ್ಗೆ, ಇದು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ಮತ್ತೆ ಇದು. ಓಕೆ, ನೆಕ್ಸ್ಟ್
ಇಷ್ಟೇ ನನ್ನ ಶಾರ್ಟ್ ಡ್ರೆಸ್ ನನ್ನ ಫೇವ್ರೆಟ್ ಇದ್ದಿದ್ದು. ನೆಕ್ಸ್ಟು ನನ್ನ ಮೆಮೊರಬಲ್ ಡೇದು ಮದುವೆದು ಮತ್ತು ಫೋಟೋಶೂಟ್ಸ್ ಮತ್ತು ಬೇಬಿ ಶವರ್ ಆ ಮೂರ್ದು ಸ್ಯಾರಿ ತೋರಿಸ್ತೀನಿ. ಸೊ ಫಸ್ಟ್ ನಾನು ಇದು ನನ್ನ ಧಾರೆ ಸೀರೆ, ಇದು ನನ್ನ ಫೇವ್ರೆಟ್ ಸ್ಯಾರಿ ವಿತ್ ಬ್ಲೌಸ್ ತೋರಿಸ್ತೀನಿ. ಸೊ ಈ ಥರ ತೊಗೊಂಡಿದ್ದೆ. ಸೊ ನಾನು ಈ ಥರ ಡಿಸೈನ್ ಮಾಡಿಸೋದು ನೋಡಿ, ಈ ಥರ ನಾನು ಮಾಡಿಸ್ಕೊಂಡಿದ್ದೆ. ಸೊ ಸ್ಯಾರಿ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಆಯ್ತಾ. ಇದು ನನ್ನ ಧಾರೆ ಸೀರೆ ಆ್ಯಂಡ್ ದಿಸ್ ಈಸ್ ಮೈ ಫೋಟೋಶೂಟ್ ಸ್ಯಾರಿ. ಕಲರ್ ನನಗೆ ತುಂಬ ಇಷ್ಟ ಆಯಿತು. ನಾನು ಸ್ವಲ್ಪ ಟ್ರೆಡಿಷ್ನಲ್ ಅಂದರೆ ಫುಲ್ ಟ್ರೆಡಿಷ್ನಲ್ ಆಗಿ ಮಾಡಿಸೋಣ ಅಂತ ನಾನು ಈ ಥರ ತಗೊಂಡಿದ್ದು. ಸೊ ನನ್ನ ಧಾರೆ ಸೀರೆಗೆ ನಾನು ಯಾವ ಥರ ನಾನು ಬ್ಲೌಸ್ನ ಸ್ಟಿಚ್ ಮಾಡಿಸಿರೋದು ಅಂದರೆ ಈ ಥರ. ಸೊ ಫುಲ್ ವರ್ಕ್ ಮಾಡಿಸಿರೋದು. ಟೋಟಲ್ ಇದಕ್ಕೆ 5000 ತೊಗೊಂಡ್ರು ಇಲ್ಲೇ ಮೈಸೂರಲ್ಲಿ ನಾನು ಸ್ಟಿಚ್ ಮಾಡಿಸಿರೋದು ಇದು. ಸೊ ನೋಡಿ ತುಂಬ ವರ್ಕ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ತುಂಬ ಸಕ್ಕತ್ತಾಗಿದೆ. ಸೊ ಬ್ಯಾಕಲ್ಲಿ ನಾನು ಇಲ್ಲಿ ನಾನು ಇನ್ಶಿಯಲ್ ಹಾಕ್ಸಿದ್ದೀನಿ CK ಅಂತ, ಬಟ್ ಈ ಫೋಟೋವನ್ನು ತೆಗೆಸ್ಕೊಳ್ಳಲಿಲ್ಲ. ಸೊ ಈ ಥರ ಇಲ್ಲಿ ಬ್ಯಾಕಲ್ಲಿ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ, ನೋಡ್ತಾ ಇದ್ದೀನಿ. ಬ್ಯಾಕಲ್ಲಿ ಕೂಡ ತುಂಬ ಡಿಸೈನ್ ಮಾಡಿಸಿದ್ದೀನಿ. ಸೊ ನೋಡಿ ಈ ಥರ ಇದೆ. ಸೊ ನೆಕ್ಸ್ಟ್ ನನ್ನ ಸೀಮಂತದ್ದು ಸ್ಯಾರಿ, ನನ್ನ ಸೀಮಂತ ಸ್ಯಾರಿ ಗ್ರೀನ್ ವಿತ್ ಪಿಂಕ್. ಸೊ ಹೇಳಿ ನಾನು ಈ ಥರ ಕುಚ್ಚಾಕ್ಸಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ, ಸಕ್ಕತ್ತಾಗಿದೆ. ಸೊ ನೋಡಿ ಈ ಥರ ಹಾಕ್ಸಿರೋದು ನಾನು. ದಿಸ್ ಇಸ್ ಆಲ್ಸೋ ಮೈ ಫೇವ್ರೆಟ್ ಸ್ಯಾರಿ. ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಸೊ ನಾನು ಆಲ್ಮೋಸ್ಟ್ ಸ್ಯಾರಿ ತೋರಿಸಾಗಿದೆ. ನೆಕ್ಸ್ಟ್ ನಾನು ಸೀಮಂತದ್ದು ಬ್ಲೌಸ್ ತೋರಿಸಿಲ್ಲ. ಇದು ನನ್ನ ಸೀಮಂತದ್ದು ಬ್ಲೌಸ್ ಇದೆ. ಸೊ ನಾನು ಈ ಥರ ಮಾಡಿಸ್ಕೊಂಡಿದ್ದೀನಿ. ಸೊ ಇಲ್ಲೆಲ್ಲ ಫುಲ್ ವರ್ಕ್ ಮಾಡಿಸಿ ಇಲ್ಲಿ ಬಂದು ಅಮ್ಮ ಮಗ ಮತ್ತು ಅಪ್ಪ ಮಗಳು ಆ ಥರ ಮಾಡಿಸ್ಕೊಂಡಿದ್ದೀನಿ. ನೋಡಿ ಇದು ಕೂಡ ನನಗೆ ತುಂಬ ಇಷ್ಟ ಆಯಿತು. ಇದು ಬ್ಲೌಸ್ ಇದು ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದೀವಿ. ಆ್ಯಕ್ಚುಲಿ ಇಲ್ಲಿ ನೋಡಿ ಇದು ತುಂಬ ಬ್ಯೂಟಿಫುಲ್ ಅಂದ್ರೆ ಈ ಪಾರ್ಟ್ ಇದೆಯಲ್ಲ, ಸೂಪರ್. ಸೊ ಇದು ನನ್ನ ಫೋಟೋಶೂಟ್ ಬ್ಲೌಸ್, ಸಿಂಪಲ್ ಏನಿಲ್ಲ. ಸೊ ಈ ಥರ ಇಲ್ಲೇ ಒಂದು ಬಫ್ ಇಡ್ಸಿದ್ದೀನಿ ಅಷ್ಟು, ಎಕ್ಸ್ಟ್ರಾ ಏನಿಲ್ಲ. ಬ್ಯಾಕ್ ಡಿಸೈನ್ ಈ ಥರ ಮಾಡಿಸ್ಕೊಂಡಿದ್ದೀನಿ. ಸೊ ಇಷ್ಟ. ಸೊ ಆಲ್ಮೋಸ್ಟ್ ನಾನು ಎಲ್ಲನೂ ಕವರ್ ಮಾಡಿದ್ದೀನಿ. ಸೊ ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಒನ್ ಮೋರ್, ತಿರ್ಗಾ ನಾನು ನಾಳೆ ನನ್ನ ಮಗಳು ಅಲ್ಲಿ ನಾನು ಯಾವ್ಯಾವ್ದು
ಥರದ್ದು ಪ್ರಾಡಕ್ಟ್ಸ್ಗಳನ್ನ ನಾನು ಏನೇನು ಯೂಸ್ ಮಾಡ್ತೀನಿ ಮತ್ತು ನಾನು ಏನೇನು ಇಂಪಾರ್ಟೆಂಟ್ಸ್ ಆಗಿರೋವಂಥದ್ದನ್ನ ತೊಗೊಂಡಿದ್ದೀನಿ, ಏನೇನು ಬೇಕು ಅಂಥದ್ದನ್ನೆಲ್ಲ ನಾನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ನಾಳೆ ಇಲ್ಲ ಅಂದರೆ ನಾಳೆದು ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಹೀಗೆ ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.